ಕೊಡೋದು ಬಿಟ್ಬಿಟ್ಟೆ ನಾನು. ಡೈಲಿ 1,000 ದುಡಿತಾ ಇದ್ದೆ, 1,800 ಅದನ್ನು ಬಿಟ್ಬಿಟ್ಟೆ. ಹಿಂಗೆಲ್ಲ ಎಲ್ಲ ಕಡೆ ಹೋಗ್ತಾ ಇದ್ದೆ ಸರ್. ಒಂದು ಆ್ಯಕ್ಟಿಂಗ್ ಅಂತ ಕೈ ಕಟ್ಕೊಳ್ಳೋದು, ಒಂದು ಆ್ಯಕ್ಟಿಂಗ್ ಮಾಡೋದು, ಹಿಂಗೆ ಅಪ್ಶಾಟ್ ಹೊಡಿತಾ ಇದ್ದೆ, ಹಿಂಗೆ ಡೈ ಹೊಡಿಸ್ತಾ ಇದ್ರು ನನ್ನ, ಹಿಂಗೆ ಬಟ್ಟೆ ಬಿಚ್ಬಿಟ್ಟು ಹಿಂಗೆಲ್ಲ ಹಿಂಗೆ ಏರ್ ಕಾರ್ಟನ್ ಹೊಡಿತಾ ಇದ್ದೆ, ಹಿಂಗೆ ಅಪ್ಶಾಟು. ಅಲ್ಲೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಅಲ್ಲೇ ಕುಡ್ಕೊಂತಾರೆ ಆ್ಯಕ್ಟಿಂಗ್ ಮಾಡೋನವರು, ನಗ್ಸೋರು ಎಲ್ಲನೂ ಮಾಡ್ತಾ ಇದ್ದಾರೆ. ಯಾರು ಒಬ್ಬರು ಕೊಟ್ಟಿಲ್ಲ. ಹಂಗೂ ಒಂದು ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಸಿಕ್ತು ಸರ್, ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು ಸರ್. ನನಗೆ ಖುಷಿ ಆಗ್ಬಿಡ್ತು. ಏನು ಬಂದೆ ಮನೇಲಿ ಬಂದು ಹೇಳ್ಬಿಟ್ಟೆ, ಅಮ್ಮ ಇವಾಗ ಒಳ್ಳೆ ಕ್ಯಾರೆಕ್ಟರ್ ಸಿಕ್ತಮ್ಮ, ಇಷ್ಟು ವರ್ಷ ನಾನು ಕಷ್ಟ ಬಿದ್ದಿದ್ದಕ್ಕೆ ಅಂತ ಹೇಳಿದೆ. ಅವತ್ತು ಮೇಕಪ್ಪಲ್ಲಿ ಹಾಕಿದ್ರು ಸರ್, ಮೇಕಪ್ಪಲ್ಲಿ ಹಾಕಿದ್ರು ದಿನೇಶ್ ಅವರೇ, ಇದು ಬೇಡ ನಾಳೆ ಹೇಳ್ತೀನಿ ನೀವು ಹೋಗಿ ಮನೆಗೆ ಅಂತ ಮೇಕಪ್ ಹಾಕೊಂಡ್ಬಿಟ್ಟಿದ್ದೆ ಸರ್. ಇದೆಲ್ಲ ಆಮೇಲೆ ಏನಾಯಿತು, ನನ್ನ ಕಡೆಯಿಂದ ಏನಾರು ಆಯಿತು ಹಂಗೆ ನೋಡಿದ್ರೆ ಪ್ರೊಡ್ಯೂಸರ್ ಕಡೆಯಿಂದ ರೆಕಮೆಂಡ್ ಸರ್. ಅಂದ್ರೆ ನಿಮ್ಮ ಮೂವಿನಲ್ಲಿ ಹೇಳೋ ಉದ್ದೇಶನೇ ಅದು. ಹೌದು ಸರ್. ಈಗ ನೀವು ರಿಯಲ್ ಎಲ್ಲ ರೌಡಿ ಶೀಟರ್ಸ್, ಸೊ ಅವ್ರನ್ನೆಲ್ಲ ಭೇಟಿ ಆದಾಗ ಅವ್ರು ನಿಜವಾಗ್ಲೂ ಈ ಥರ ಪಶ್ಚಾತ್ತಾಪ ಕಾಡಿದ್ಯಾ, ನನಗೆ ಯಾಕೆ ಈ ಫೀಲ್ಡಿಗೆ ಬಂದೆ, ನನಗೆ ಯಾಕೆ ಈ ಥರ ರೌಡಿ ಶೀಟರ್ ಪಟ್ಟ ಸಿಕ್ತು ಅಂತ ಆ ಥರ ಅನ್ಸುತ್ತಾ ಅವ್ರಿಗೆ ಏನಾದ್ರು? ಅನ್ಸೈತೆ ಸರ್, ಸುಮಾರು ಜನ ಅನ್ಸೈತೆ. ಆ್ಯಕ್ಚುಲಿ ಜೀಬ್ರಾನ್ನ ಒಂದು ಕ್ಯಾರೆಕ್ಟರ್ ಇದಾರಲ್ಲ, ನಾನು ಒಬ್ರೊಬ್ರದ್ದು ಒಂದೊಂದು ಸಂದೇಶ ಕೇಳಿದೆ. ಅಯ್ಯೋ ಕಣ್ಣಲ್ಲಿ ನೀರು. ಅವತ್ತು ಮ್ಯಾರೇಜ್ ಆಗ್ತೈತೆ, ಅವ್ರ ಮಗಳಿಗೆ ಮ್ಯಾರೇಜು ಎಂಗೇಜ್ಮೆಂಟು ಮಾಡಿದ್ದಾರೆ. ಅವತ್ತು ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಮದುವೆ ದಿವಸ ತಂದೆ ಇಲ್ಲ, ತಂದೆ ಇಲ್ದಂಗೆ ಅವ್ರ ಮಗಳು, ಸ್ವಂತ ಮಗಳದು ಮದುವೆ ನಡೀತೈತೆ ನೈಟು. ಅವ್ರಿಗೆ ಗೊತ್ತಾಗ್ಬಿಡೈತೆ ಇವರು ಜೀಬ್ರವ್ರ ಮಗಳು ಅಂತ. ಈ ಅಪ್ಪ ಕೂತ್ಕೊಂಡು ಅಳ್ತಾ ಇದ್ದಾರೆ ಮನೇಲಿ ಒಬ್ಬರೇ ಕೂತ್ಕೊಂಡು. ಎಷ್ಟು ನೋವು ತಿಂದಿರ್ಬೇಕು. ಸ್ವಂತ ಮಗಳು ಮದುವೆ ನಡೀತೈತೆ ಅಂದಾಗ. ಏನಕ್ಕಂದರೆ ಅವ್ರು ಹೇಳಿದ್ರು, ನಾನು ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟೆ, ನನ್ನ ಮಗಳು ಅಂದರೆ ಯಾರು ಗಂಡಸಿಗಲ್ಲ, ಅದಕ್ಕೆ ಬೇಡ, ನನ್ನ ಮಗಳು ಲೈಫ್ ಆದರೂ ಚೆಂದಾಗಿರಲಿ, ನನ್ನ ಲೈಫ್ ಏನೋ ಹೋಯ್ತು, ನನ್ನ ಮಕ್ಕಳಾದ್ರೂ ಚೆಂದಾಗಿರಲಿ ಅಂತ ನೋಡು ನಾನು ಮಾಡಿರೋದು ನೋಡಿ ಎಷ್ಟು ಇವತ್ತು ನನಗೆ ಎಷ್ಟು ಇದಾಗ್ತೈತೆ ಅಂತ ಅಳ್ತಾ ಇದ್ದಾಗ, ಆ ಹುಡುಗ ಅವ್ರ ಅಪ್ಪನೇ ಬಂದು ಹೋಗಿ ಮನೆ ಹತ್ರ ನಿಲ್ತೆ, ಬಾಣ ನಿನ್ನ ಮಗಳು ಅಂದಿದ್ದಕ್ಕೇ ನಾನು ನಿಮ್ಮ ಮಗಳನ್ನ ನಾನು ತೊಗೊಂಡೆ, ನೀವು ಎಲ್ಲ ಯಾವ ಥರ ಎಲ್ಲ ಪಳಗಿರ್ತೀರಾ, ನಿಮ್ಮ ಮಕ್ಕಳನ್ನ ನೀವು ಯಾವ ಥರ ಸಾಕಿರ್ತೀರಾ, ಎತ್ಕೋಬೇಕಂದ್ರೆ ನಿಮ್ಮಂಥರ ಮನೇಲೇ ನಾವು ಎತ್ಕೋಬೇಕು ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಕಣ್ಣಲ್ಲಿ ನೀರು ಹಾಕ್ಸ್ಕೊಂಡು ಹೋಗಿ ಕರ್ಕೊಂಡೋಗಿದ್ದಾರೆ. ಆಮೇಲೆ ಅವ್ರ ವೈಫು ಜೊತೆಗೆ ಸ್ಟೇಷನಲ್ಲೆಲ್ಲ ಕರ್ಕೊಂಡೋದಾಗ ಅವ್ರ ವೈಫ್ಗೂ ಸೇರಿಸಿ ಹೊಡೆದಿದ್ದಾರೆ ಪೊಲೀಸವರು. ಆಮೇಲೆ ಪೊಲೀಸುಗಳು ಎಲ್ಪು ಮಾಡಿದ್ದಾರೆ. ಈ ಥರ ಎಲ್ಲ ಕೆಟ್ಟ ಮಾತುಗಳು. ಇವಾಗ ನಾವೇನೋ ಒಂದು ಮಾತಾಡಿರ್ತೀವಿ ಸ್ಟೇಷನ್ಗಳಲ್ಲಿ, ಬ್ಯಾಡ್ ವರ್ಡ್ಗಳು, ನಾವೇನೋ ಒಂದು ಮಾಡಿರೋದಕ್ಕೆ ತಂದೆ ತಾಯಿಂದರು ಉಗಿಸ್ಕೋಬೇಕು, ಅಕ್ಕ ತಂಗಿರು ಉಗಿಸ್ಕೋಬೇಕು. ಇದೆಲ್ಲ ಏನಕ್ಕೆ? ನಮ್ಮ ದುಡ್ದು ನಾವು ತಿಂದು ಯಾಕೆ ಇನ್ನೊಬ್ರ ಹತ್ರ ನಾವು ಉಗಿಸ್ಕೋಬೇಕು? ರೌಡಿಸಮ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಕೇಳೋದು. ಯಾರಾದ್ರು ಏನಾರು ಅಂದ್ರೂ ನೀವು ತಲೆ ಬಗ್ಸ್ಕೊಂಡು ಹೋಗ್ಬಿಡಿ, ನಾಳೆ ದಿನ ಅವರೇ ಬಂದು ಕರೆದು ನಿಮ್ಮನ್ನು ಮಾತಾಡಿಸ್ತಾರೆ ಅನ್ನೋಕ್ಕೆ ನಾನು ಇದನ್ನು ಹೇಳ್ತಾ ಇರೋದು. ಹೆಣ್ಮಕ್ಳಿಗೆ ನಾವು ಯಾವ ಥರ ಗೌರವ ಕೊಡಬೇಕನ್ನೋದನ್ನು ಈ ಪಿಕ್ಚರಲ್ಲಿ, ಸೂರಿ ಪಿಕ್ಚರಲ್ಲಿ ತೋರಿಸಿದ್ದೀನಿ. ಹೆಣ್ಣಿಂದ ಓದೋನು ಅಡಿಟ್ ಆದವನು 100% ಸಾವೇ ಸರ್. ಇವಾಗ ನಿಮ್ಮನ್ನ ಆ್ಯಕ್ಚುಲಿ ಈಗ ರಿಯಲ್ ರೌಡಿಗಳನ್ನ ಹಾಕೊಂಡು ಮಾಡುವಾಗ ಏನೆಲ್ಲ ಚಾಲೆಂಜಸ್ ಬಂತು? ಯಾರಾದರೂ ನಿಮಗೆ ಕಿರಿಕ್ ಮಾಡ್ಕೊಂಡಿದೆ? ಯಾಕೆಂದರೆ ಮಾಮೂಲಿ ಆರ್ಟಿಸ್ಟ್ಗಳು ಅಂದರೆ ಅವ್ರ ಕೆಲಸನೇ ಅದು, ವೃತ್ತಿನೇ ಅದು. ಇವ್ರ ವೃತ್ತಿ ಅದಲ್ಲ, ಇವ್ರು ಬೇರೆ. ಸೊ ಅಂಥವ್ರನ್ನ ರೌಡಿ ಶೀಟರ್ಗಳನ್ನ ಇಟ್ಕೊಂಡು ಶೂಟಿಂಗ್ ಮಾಡುವಾಗ ಭಯ ಅನ್ನಿಸ್ತಾ ಇತ್ತಾ ನಿಮಗೆ, ಅಥವಾ ಈಸಿ ಇತ್ತಾ, ಕಷ್ಟ ಆಯ್ತಾ ಹ್ಯಾಂಡಲ್ ಮಾಡೋದು? ತುಂಬ ಭಯನೇ ಇತ್ತು ಸರ್. ಇವಾಗೆಲ್ಲೋ ನಾನು ಕರ್ಕೊಂಬಂದು ಮಾಡ್ಬೇಕಾದ್ರೆ ಆಪೋಸಿಟ್ ಟೀಮ್ ಅವ್ರು ಬಂದುಬಿಟ್ರೆ, ಇವಾಗ ನಮಗೆ ಗೊತ್ತಿರವಲ್ವ, ನನಗೆ ಬೇಕಂತ ನಾನು ಕರ್ಕೊಂಬಂದಿರ್ತೀನಿ. ಆ ಟೈಮಲ್ಲಿ ನೋಡೋದು, ಆಪೋಸಿಟ್ ಟೀಮ್ ಅವ್ರು ನೋಡೋದು ಇರ್ತಾರಲ್ಲ ಸರ್. ಈಗ ನಿಮ್ಮ ಜೊತೆ ಇದ್ದಂಥ ಆರ್ಟಿಸ್ಟ್ಗಳು ಅಂದರೆ ಮೀನ್ಸ್ ರೌಡಿ ಶೀಟರ್ಗಳು ಅವರು ಆಪೋಸಿಟ್ ಗ್ಯಾಂಗ್ ಬಂದು ಅಟ್ಯಾಕ್ ಮಾಡ್ಬೋದು, ಆ ಥರ ಎಲ್ಲ ಭಯ ಇತ್ತು? 100% ಇತ್ತು ಸರ್. ನಾನು ಶೂಟಿಂಗ್ ಸ್ಪಾಟಲ್ಲೆಲ್ಲ ನಿಲ್ಲಿಸಿದ್ದ ಹುಡುಗರು ಒಬ್ಬರು ಯಾರು ನನಗೆ ಗೊತ್ತಿಲ್ಲದಂಗೆ ಎಂಟ್ರಿ ಆಗಬಾರ್ದು, ನನ್ನ ಸೆಟ್ಟಲ್ಲಿ ಎಂಟ್ರಿ ಆಗಬಾರ್ದು. ಏನೇ ಎಂಟ್ರಿ ಆದ್ರೂ ನನ್ನ ಕಿವಿಗೆ ನನ್ನ ಮಾಹಿತಿ ಬರಲೇಬೇಕು, ಅಲ್ಲಿ ಗಂಟ ಯಾರನ್ನೂ ಅಲೋಡ್ ಮಾಡಬೇಡ ಅಂತ ನಾನು ಅಲ್ಲೇ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಅರ್ಧ ಕಿಲೋಮೀಟ್ರಿಂದಾನೇ 5 ಜನ ನಾನು ನಿಲ್ಲಿಸಿದ್ದೆ. ಎಲ್ಲ ಕಡೆನೂ ನಿಲ್ಲಿಸ್ಬಿಟ್ಟಿದ್ದೆ. ಹಂಗೆ ಮಾಡಿಕೊಂಡು ಶೂಟಿಂಗ್ ಮಾಡಿತ್ತು ಸರ್. ತುಂಬ ರಿಸ್ಕ್ ತೊಗೊಂಡಿದ್ದೆ ಸರ್. ಏನು ಬೇಕಾದ್ರೂ ಆಗ್ಬೋದು, ನನ್ನ ಪ್ರಾಣಕ್ಕೂ ಅಪಾಯ ಆಗ್ಬೋದು. ಬಟ್ ಒಂದು ಸಲ ಕಾಲು ಇಟ್ಬಿಟ್ಟಿದ್ದೀವಿ. ಈಜಕ್ಕಂತ ಶುರು ಮಾಡಿದಾಗ ಅದು ಸಮುದ್ರ ಇದ್ದರೆ ಏನು ಸರ್, ಸಮುದ್ರ ಇದ್ದರೆ ಏನು, ಕೆರೆ ಇದ್ದರೆ ಏನು, ಬಾವಿ ಇದ್ದರೆ ಏನು, ಬಿದ್ದುಬಿಟ್ಟಿದ್ದೀವಿ. ಹೊಡೆದ್ರೆ ತಿಮ್ಮಿಂಗ್ಳಾಗೆ ಹೊಡಿಬೇಕಂತ 100% ನಾನು ಮಾಡಿದೆ. ತುಂಬ ಬಂತು ಸರ್, ಎಷ್ಟೋ ಹೇಳ್ಕೊಳಂಗಿಲ್ಲ ಸರ್. ಫೋನ್ಗಳು ಕರೆನೂ ಬಂತು, ನೀನು ಹಿಂಗೆ ಮಾಡೋಕ್ಕೆ ಹೋಗ್ಬಾರ್ದು, ರಿಲೀಸ್ ಮಾಡಬಾರ್ದು, ಅದೇನಾಯ್ತೋ ನೀನು ಖರ್ಚು ಮಾಡಿರೋದೂ ಕೊಡ್ತೀನಿ ಅಂತ ಹೇಳಿದ್ರು ದುಡ್ಡು. ನಾನು ಪಟ್ಟಿರೋ ಕಷ್ಟಕ್ಕೆ ಇವಾಗ ನಾನು ಹೆಂಗೆ ರಿಲೀಸ್ ಮಾಡ್ದಂಗೆ ಇರಬೇಕು, ಮಾಡ್ತೀನಿ. ನಾನು ಫಸ್ಟ್ ಟೈಮು ಡೈರೆಕ್ಷನ್ ಮಾಡಿದ್ದೀನಿ, ಒಂದು ಹೀರೋಗೆ ನೆಲೆಗೆ ಆ್ಯಕ್ಟ್ ಮಾಡಿದ್ದೀನಿ, ಪ್ರೊಡ್ಯೂಸರ್ ಆಗು ಮಾಡಿದ್ದೀನಿ. ಇದರಲ್ಲಿ 2 ತಿಂಗಳು 6 ಪ್ಯಾಕು ಮಾಡಿದ್ದೀನಿ, ರೈಸ್ ಇಲ್ಲದೆ ಬಿಟ್ಟು ಕಷ್ಟಪಟ್ಟು. ಒಂದು ಡೆಡಿಕೇಶನ್ಗೆ ಇಲ್ಲೇನು ಬೆಲೆ ಇಲ್ವಾ ಹಂಗಾರೆ?
ಇಷ್ಟೆಲ್ಲ ಮಾಡಿ ಉರುಳು ಸೇವೆನೂ ಮಾಡಿದ್ದೀನಿ. ಅಣ್ಣಮ್ಮನ ತಾಯಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ಉರುಳು ಸೇವೆ ಮಾಡಿದೆ. ನಾನು ಒಬ್ಬನಿಗೋಸ್ಕರ ನಾನು ಮಾಡಿದೆ ಸರ್. ಈ ಪಿಕ್ಚರ್ ನಾನು ಗೆದ್ದು ಇಡೀ ಇಷ್ಟ ಆಯಿತು. ನನ್ನ ಒಬ್ಬನ ಎದೆ ಮೇಲೆ ನಾನು ಹಾಕೊಂಡು ಹೋಗ್ತೀನಿ ಸರ್ ಟೈಟ್ಲನ್ನ, ಗೆಲುವನ್ನ ನಾನು ಒಬ್ಬನ ಎದೆ ಮೇಲೆ ಹಾಕೊಂಡು ಹೋಗ್ತೀನಿ. ಹೇಳಿ ಸರ್ ನೀವು ಒಂಚೂರು. ಎಲ್ರಿಗೂ ನೇಮ್ ಅಲ್ವಾ ಸರ್? ಸೂರ್ಯನ ಸಿಗುತ್ತೆ. ಗೆದ್ದಾಗ 100 ಜನ ತಂದೆದು ಇರ್ತಾರೆ ಸರ್, 100 ಜನ ಸಿಗ್ತಾರೆ. ಸೋತಾಗ ಅನಾಥ ಆಗಿ ನಿಲ್ತಿರೋದು ಒಬ್ಬನೇ ಸರ್, ನಿರ್ಮಾಪಕ ಒಬ್ಬನೇ ಸರ್. ಎಲ್ಲರೂ ಬಿಟ್ಟು ಹೋಗ್ತಾರೆ ಸರ್. ಸೊ ಆ ಥರ ಅನುಭವ ಆಯ್ತಾ ನಿಮಗೆ? ಆಗೈತೆ ಸರ್, ಆಗೈತೆ. ಅವತ್ತು ನಾನು ಒಬ್ಬನೇ ನಿಲ್ತಿದ್ದೆ ಸರ್, ಒಬ್ಬನೇ ನಿಲ್ತಿದ್ದೀನಿ ಸರ್. ಈಗ ಪ್ರಚಾರಕ್ಕೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನಿಮ್ಮ ಟೀಮ್ ಅವರು. ಹೀರೋಯಿನ್ ಆಗ್ಬೋದು ಅಥವಾ ಸಹ ಕಲಾವಿದರಾಗ್ಬೋದು, ಎಲ್ಲರೂ ನಿಮ್ಮ ಪ್ರಚಾರದಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು, ಇಲ್ಲ ಅಂತಲ್ಲ. ಬಟ್ ಯಾವಾಗ ಆ ಪ್ರಚಾರಕ್ಕೆ ತಕ್ಕಂತಹ ನಮಗೆ ಫಲ ಸಿಗ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಯಾರು ಸಪೋರ್ಟ್ ಮಾಡಲಿಲ್ವಾ? ಅದು ಅಂದರೆ ಮೀನ್ಸ್ ಸರ್ ಪ್ರಚಾರ ಅಂದರೆ ಇವಾಗ ಮೂವಿಗೆ ಎಲ್ಲರೂ ಬರಲೇಬೇಕು, ಒಂದು ವಿಷಯ ಎಲ್ಲರೂ ಬರಲೇಬೇಕು. ಅದಲ್ಲ ಸರ್, ಇವಾಗ ರಿಲೀಸ್ ಆಗಿಬಿಟ್ಮೇಲೆ ಐತಲ್ಲ, ಇದು ಬೇಕಾಗಿರೋದು ನನಗೆ ಅಲ್ವಾ. ಸೊ ಯಾರೂ ಸಪೋರ್ಟ್ ಮಾಡಿಲ್ಲ? ಇಲ್ಲ ಸರ್. ಸೊ ಇಲ್ಲೊಂದು ಕಡೆ ಬೇಜಾರಿದೆಯಾ? ಯಾಕೆಂದರೆ ಒಂದಿಷ್ಟು ದಿನಗಳ ಕಾಲ ಜೊತೆಲೇ ಇರ್ತೀರಾ, ಜೊತೆಲಿ ಊಟ ಮಾಡ್ತೀರಾ, ಜೊತೆಲಿ ಕುತ್ಕೊಂಡು ತಮಾಷೆ ಮಾಡ್ತೀರಾ, ಜೊತೆಲಿ ಕಾಮಿಡಿ ಮಾಡಿಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಡೈಲಾಗ್ ಮಾಡ್ಕೊಂಡು ಒಂದಿಷ್ಟು ಜನ ಟ್ರಾವೆಲ್ ಮಾಡಿರ್ತೀರ ಒಂದಿಷ್ಟು ದಿನಗಳಲ್ಲಿ. ಸೊ ಅಂಥವರು ಸಿನಿಮಾ ಈಗ ಸೋಲ್ತು ಅಂತ ಹೇಳಲ್ಲ, ಗೆಲ್ತು ಅಂತ ಹೇಳಲ್ಲ, ಒಳ್ಳೆ ಹೆಸರು ಸಿಕ್ತು, ಅದು ಬೇರೆ ಪ್ರಶ್ನೆ. ಬಟ್ ಸಿನಿಮಾದಲ್ಲಿ ನಿಮ್ಗೆ ಈ ಥರ ಪರಿಸ್ಥಿತಿ ಬಂದಾಗ, ಅಂದರೆ ಇವನ್ ನೀವು ಹಣ ಗಳಿಸಿಲ್ಲ ಅಂತ ನೀವೇ ಹೇಳಿದ್ರಿ. ಸೊ ಈ ಥರ ಎಲ್ಲ ಕಳ್ಕೊಂಡಾಗ, ಯಾಕೆ ನೀವು ಸಾಲ ಮಾಡಿ ಸಿನಿಮಾ ಮಾಡಿದೀನಿ ಅಂತ ಎಲ್ಲ ಹೇಳಿದ್ರಿ. ಸೊ ಆ ಥರ ಇದ್ದಾಗ ಅದು ಎಕ್ಸ್ಪೀರಿಯನ್ಸ್ ತುಂಬ ಕೆಟ್ಟದಾಗಿರುತ್ತೆ. ಮೀನ್ಸ್ ಎಸ್ಪೆಷಲಿ ವೆಲ್ತಲ್ಲಿ, ಅಂದರೆ ಮೀನ್ಸ್ ಹಣದಲ್ಲಿ. ಈ ಥರ ಪರಿಸ್ಥಿತಿಯಲ್ಲಿ ಯಾರಾದರೂ ಸಮಾಧಾನ ಮಾಡೋದು, ಆಯ್ತು ಬೇಡಣ ಹೋಗ್ಲಿ ನೆಕ್ಸ್ಟ್ ಸಿನಿಮಾ ಮಾಡೋಣ, ಈ ಥರ ಯಾವ್ದಾದ್ರು ಕರೆಗಳು ಬಂತಾ ಅಥವಾ ಬರಲಿ? ಏನು ಒಂದು ಬಂದಿಲ್ಲ ಸರ್, ಒಂದು ಫೋನು ಬಂದಿಲ್ಲ. ಹೆಂಗಿದ್ದೀನಿ ಅಂತನೋ ಯಾರೋ ಫೋನ್ ಮಾಡಿದ್ನೂ ಕೇಳಿಲ್ಲ ಸರ್. ಸೊ ಆ ನೋವಿದೆ ನಿಮಗೆ? ನೋವು ಅನ್ನೋದಕ್ಕಿಂತ ನಾನೇನು ಸರಿಗೆ ಯಾರಿಗೂ ಇದು ನಾನು ಅಂದರೆ ಏನಂದರೆ ಯಾರ ಮೇಲೂ ಏನು ಇದು ತಪ್ಪಿಲ್ಲ ಸರ್, ಯಾರಿಗೂ ಏನು ಹೇಳೋಕ್ಕಾಗ್ತಾಯಿಲ್ಲ ನನಗೆ. ನಂದೇನೋ ನಾನು ಇನ್ನೂ ಡೆಡಿಕೇಶನ್ ಮಾಡಬೇಕು, ಏನೋ ಮಾಡಬೇಕು ಅನ್ನಿಸ್ತಾಯಿತ್ತು ನನಗೆ. ಇದು ಸಾಕಾಗಿಲ್ಲ ನನಗೆ, ನನಗೆ ಏನೋ ಮಾಡಬೇಕು ಅನ್ನಿಸ್ತೈತೆ. 100% ನನಗೆ ಯಾರ ಮೇಲೇನೂ ಬೇಜಾರಿಲ್ಲ. ಯಾಕಂದರೆ ನಾನು ಹಿಂದೆ ನೋಡಿಕೊಂಡು ಒಬ್ಬನ್ನ ಮುಂದೆ ಬಂದವನಲ್ಲ ಸರ್. ಹಿಂದೆ ಏನು ಇಲ್ದಂಗೆ ಮುಂದೆ ಬಂದು ಇವತ್ತು ನಾನು ನಿಲ್ತಿದ್ದೀನಿ ಸರ್. ಕಷ್ಟಪಟ್ಟು ಆಗಿನ ಕಾಲದಿಂದನೂ ಸರ್. ನಾನು 8ನೇ ಕ್ಲಾಸು ನನಗೆ ತಿಳಿದಂಗೆ, ನನಗೆ ಬುದ್ಧಿ ಬಂದಿದ್ದರಿಂದ 7ನೇ ಕ್ಲಾಸು ನಾನು ಪಾಸು ಸರ್. 7ನೇ ಕ್ಲಾಸ್ ಪಾಸಾಗಿ ನಾನು ಮನೆಗೆ ಹೋಗಿಲ್ಲ ಸರ್. ಸೀದಾ ಕೆಲಸಕ್ಕೆ ಹುಡ್ಕೊಂಡೋದೆ ರೋಡಲ್ಲಿ. ಅಣ್ಣ ನಾನು ಕೆಲಸ ಕೊಡಿ, ಒಂದು 2 ತಿಂಗಳಿಗೆ ರಜಾ, ಸ್ಕೂಲ್ ರಜಾ ಅಂತಂತ ಕಾರ್ ಗ್ಯಾರೇಜಲ್ಲಿ ಕೆಲಸ ಕೊಟ್ಟರು ಸರ್. ಅವತ್ತು 5 ರೂಪಾಯಿ ನನಗೆ. ನಮ್ಮ ಅಮ್ಮನಿಗೆ ಹೋಗಿ, ಅಮ್ಮ ನಾನು ಪಾಸ್ ಆದೆ ಅಂದ್ಬಿಟ್ಟು, ಈ ಥರ ಕಾರ್ ಗ್ಯಾರೇಜಲ್ಲಮ್ಮ 5 ರೂಪಾಯಿ ಸಂಬಳ ಅಂದ್ಬಿಟ್ಟು ಅಂತ ಅವತ್ತಿಂದನೂ ನಾನು ಕಷ್ಟಪಡ್ಕೊಂಡೇ ಬಂದಿದ್ದೀನಿ ಸರ್. 8ನೇ ಕ್ಲಾಸಲ್ಲಿ ಹೋಟ್ಲ್ ಕೆಲಸಕ್ಕೆ ಹೋದೆ, 9ನೇ ಕ್ಲಾಸಲ್ಲಿ ಜ್ಯೂಸ್ ಅಂಗಡಿ ಕೆಲಸಕ್ಕೆ ಹೋದೆ ಸರ್. ಸೊ ರಜದಲ್ಲಿ ನಮ್ಮನ್ನು ಯಾರು ಕರ್ಕೊಂಡೋಗಲ್ಲ ಸರ್. ರಿಲೇಷನ್ಗಳಾಗಲಿ, ಒಂದು ಊರಿಗಾಗಲಿ, ಎಲ್ಲೂ ನಾನು ಓದವನೇ ಅಲ್ಲ ಸರ್. ನನ್ನ ಲೈಫಲ್ಲಿ ಚಿಕ್ಕ ವಯಸ್ಸಿಂದನೂ ನಾನು ಕಷ್ಟ ನೋಡ್ಕೊಂಡು ತುಂಬ ಬೆಳೆದು ಬಿಟ್ಟಿದ್ದೀನಿ ಸರ್. ಅದೇನೋ ಗೊತ್ತಿಲ್ಲ, ದೇವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅನ್ನಿಸ್ತಿದೆ. ಎಲ್ಲರನ್ನೂ ಹುಟ್ಟಿಸ್ದಂಗೆ ನನ್ನ ಹುಟ್ಟಿಸ್ತಾ ಸರ್ ದೇವರು. ನನ್ನ ಜೀವನದಲ್ಲೇ ಯಾಕೋ ತುಂಬ ಕಷ್ಟನೂ ನೋವು ಎಲ್ಲ ಕೊಡ್ತಾಯಿದ್ದಾರೆ ಎಲ್ರಿಗೂ. ನಾನು ಯಾರಿಗೂ ಒಬ್ರಿಗೂ ಏನೂ ದ್ರೋಹ ಮಾಡಿಲ್ಲ. ಎಲ್ರಿಗೂ ಎಲ್ಲ ಬಂದಾಗ ನನ್ನ ಹಿಂಗೆ ಪ್ರೀತಿ ಕೊಟ್ಟಾಗ ನಾನು ತಲೆ ಬಗ್ಬಿಡ್ತೀನಿ ಸರ್. ಯಾವ ಥರ ತಲೆ ಬಗ್ತೀನಿ ಅಂದರೆ, ನನ್ನ ಪ್ರೀತಿ ಆಗಿರ್ಬೋದು, ನನ್ನ ದುಡ್ಡಾಗಿರ್ಬೋದು, ನನ್ನ ಡೆಡಿಕೇಶನ್ ಆಗಿರ್ಬೋದು, ಎಲ್ಲ ಕೊಟ್ಬಿಡ್ತೀನಿ. ನನಗೆ ಯಾವುದು ರಿಟರ್ನ್ ಸಿಕ್ಕಲ್ಲ ಸರ್. ಕೊಡೋದಷ್ಟೇ ಕೆಲಸ. ತುಂಬ ನೊಂದ್ಕೊಂಡು ಬಂದಿದ್ದೀನಿ ಸರ್ ಜೀವನದಲ್ಲೆಲ್ಲ ಸರ್. ಸೂಪರ್ ಪಿಕ್ಚರಲ್ಲಿ ಮಾಡ್ತಾಯಿದ್ದೀವಿ ಸರ್. ಮಾಡ್ತಾಯಿದ್ದೀವಿ ಒಂದು ಕಡೆ, ಇನ್ನೊಂದೆಲ್ಲ ಸೆಟ್ಟಲ್ಲಿ ಊಟ ಮಾಡ್ತಾಯಿದ್ದೀವಿ ಸರ್. ನಿಂತ್ಕೊಂಡು ಸೆಟ್ಟು ಗ್ಯಾಂಗ್ ಆರ್ಟಿಸ್ಟ್ಗಳು, ಗ್ಯಾಂಗಲ್ಲಿ ನಮ್ಮ ಟೈಗರ್ ಎಲ್ಲ ಇದ್ದಾರೆ, ಇವತ್ತು ಟೈಗರೇ ಇದ್ದಾರೆ ಗ್ಯಾಂಗ್ಗೆ ಎಲ್ಲ ಇವತ್ತು ಬರ್ತಾರೆ. ಎಲ್ಲ ನಾವು ನಿಂತ್ಕೊಂಡಾಗ ಯಾರೋ ಒಬ್ಬ ಬಂದು ಹಿಂಗೆ ಒದ್ದ ಸರ್, ಟೇಬಲ್ ಹಿಂಗೆ ಒದ್ದ, ನಿಂತ್ಕೊಂಡು ಊಟ ಮಾಡಿದ್ರು ಸರ್. ಅನ್ನ ಸಾಂಬಾರು ಸರ್ ಅವತ್ತು ನಾವು ಊಟ ಮಾಡ್ತಾ ಇರ್ಬೇಕಾದ್ರೆ. ಅಂದರೆ ಕೂತಿದ್ದೀರ ಅಂತ ಒದ್ರು ಸರ್, ಬೇಡ ಹೆಸರು ಬೇಡ, ಇವತ್ತು ಅವರಿಲ್ಲ, ಅವರು ತಿರ್ಕೊಂಡಿದ್ದಾರೆ, ಎಲ್ಲ ಓದಿದ್ದಾರೆ. ಆ ಥರ ಎಲ್ಲ ನೋವುಗಳು ಪಡ್ಕೊಂಡು ಬಂದಿದ್ದೀವಿ ಸರ್. ನೈಟ್ 12ವರೆಗೆ ಬರ್ತೀವಿ ಸರ್. ಸೂಪರ್ ಪಿಕ್ಚರಲ್ಲಿ ವೈಟ್ ಫೀಲ್ಡಲ್ಲಿ ಶೂಟ್ ಮಾಡೋರು, ಹಂಗೆಲ್ಲ ಬಂದಿದ್ದೀವಿ. ತುಂಬ ಕಷ್ಟ ಸರ್, ನೋವುಗಳು ಬೇಜಾನು ಆಗೈತೆ ಸರ್ ನನಗೆ.